ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು 3/4 kg ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ಹಬ್ಬ ಇರೋದಕ್ಕೆ ಶಿವರಾತ್ರಿಗೆಲ್ಲ ಉಪವಾಸ ಇರ್ತಾರಂತೆ. ಮಕ್ಕಳು ಮೊಮ್ಮಕ್ಕಳು ಮನೆಗೆಲ್ಲ ಬಂದಿದ್ದಾರೆ. ನಾನು ಈ ಒಂದು 3/4 kg ಕಡಲೆಬೇಳೆದು ಒಬ್ಬಟ್ಟು ಮಾಡಿ ತೋರಿಸ್ತೀನಿ. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಊಟಕ್ಕೆ ಕೂತಾಗ ಬಿಸಿ 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 ಒಬ್ಬಟ್ಟು ಮಾಡಿಕೊಡ್ಬೋದು. 3/4 kg ಬೇಳೆನ ಇವಾಗ ನೀಟಾಗಿ ನಾನು ಒಂದೆರಡು ಸತೆ ತೊಳ್ಕೊಂಬರ್ತೀನಿ. ಬನ್ನಿ, ಒಂದು ಕುಕ್ಕರ್ ತೊಗೋಬೇಕು. ಕುಕ್ಕರಲ್ಲಿ ನಾನು 1-2 ಚಮಚಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆ ನೀರಲ್ಲಿ ನಾನು ಬೇಳೆ ಹಾಕಿಬಿಟ್ಟು ನೀಟಾಗಿ ನಾನು 2 ಸತಿ ತೊಳ್ಕೊಂಬರ್ತೀನಿ. ನೋಡಿ, ಚೆನ್ನಾಗಿ ತೊಳೆದ್ಬಿಟ್ಟು ಬೇಳೆಗೆ ಮುಳುಗಬೇಕು. ಮುಳುಗಿ ಒಂದು ಸ್ವಲ್ಪ ಮೇಲಿದ್ದರೆ ಸಾಕು ನೀರು. 1-2 ವಿಶಿಲು, 2 ವಿಶಿಲ್ ಹೊಡ್ಸೋಕ್ಕೆ ಹೋಗ್ಬೇಡಿ. 1 ವಿಶಿಲ್ ಹೊಡೆಸ್ಬಿಟ್ಟು 1 ವಿಶಿಲ್ ಬರುವಾಗ ನೀವು ಆಫ್ ಮಾಡ್ಕೋಬೇಕು. ಇಲ್ಲ ಕುಕ್ಕರೆಲ್ಲ ಬೇಯಿಸೋಕ್ಕಾಗಲ್ಲ ಅಂದರೆ ಪಾತ್ರೆಯಲ್ಲಿ ಬೇಯಿಸ್ಕೋಬೋದು. ಇವಾಗ ನೀಟಾಗಿ ತೊಳ್ಕೊಂಬಂದು ನೋಡಿ, ಬೇಳೆ ಮುಳುಗಷ್ಟು ನಾವು ನೀರು ಹಾಕ್ಕೊಳ್ಳೋಣ. ನೀರಿದ್ದರೆ ಸಾಕು, ಸ್ವಲ್ಪ ಬೇಳೆ ಮೇಲೆ ಒಂದಿಷ್ಟು ನೀರಿದ್ದರೆ ಸಾಕು. ಇದು ಚೆನ್ನಾಗಿ ನಾವು 1 ವಿಶಿಲ್ ಹೊಡಿಸಿ 2ನೇ ವಿಶಿಲ್ಗೆ ನಾವು ಆಫ್ ಮಾಡಬೇಕು. ಆವಾಗ ಚೆನ್ನಾಗಿ ಬೇಳೆ ನೋಡಿ 2 ಸೀಟಿ ಆಗಿದೆ. ಸೀಟಿ ಆದ ನಂತರ ನಾವು ತೆಗೆದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತುಂಬ 3-4 ಸೀಟಿ ಹೊಡ್ಸೋಕ್ಕೆ ಹೋಗ್ಬಾರ್ದು, ತುಂಬ ಮೆತ್ತಗಾಗುತ್ತೆ ಇದು. ಇವಾಗ ನಾವು ಒಂದು ತೂತಿರೋ ಜರಡಿ ತೊಗೊಂಡ್ಬಿಟ್ಟು ಸ್ವಲ್ಪ ನೀರಿದ್ರೂ ನಾವು ಈ ಥರ ನಾವು ಚಾಣ್ಗಿಲೆ ಚಾಣಿಸ್ಕೋಬೇಕು. ಸೂಪರಾಗಿ ಆಗುತ್ತೆ ಇದು. ಬಸ್ತ್ರನೇ ಇದು ಒಬ್ಬಟ್ಟು ಹೂರಣ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ನಾವು ಮತ್ತೆ ಕುಕ್ಕರ್ಗೆ ಹಾಕಿ ಬೆಲ್ಲ ಹಾಕಿ ಬೇಯಕ್ಕಿಡೋಣ. ನೋಡಿ, ಈ ಥರ ನಾವು ಬಸ್ತಾದ್ಮೇಲೆ ಮತ್ತೆ ಪುನಃ ನಾವು ಕುಕ್ಕರ್ಗೆ ಹಾಕ್ಕೋಬೇಕು. ಹಾಕೊಂಡ ನಂತರ ನಾವು ಇದಕ್ಕೆ ಬೆಲ್ಲ ಹಾಕಿಬಿಟ್ಟು ಮತ್ತೆ ಇದನ್ನ ನಾವು ಕುದಿಯೋಕ್ಕೆ ಬಿಡಬೇಕು. ನಾನು 3/4 kg ಬೇಳೆಗೆ 3/4 kg ಬೆಲ್ಲ ತೊಗೊಂಡಿನಿ. ಸಮನಾಗಿ ಹಾಕೊಂಡ್ರೆ ಸ್ವೀಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಇದಕ್ಕೆ ಬೆಲ್ಲ ಹಾಕಿಬಿಟ್ಟು ನಾವು ಈ ಥರ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಇದು ಕುದಿಯೋಕೆ ಇಡ್ತೀನಿ. ಒಂದು 4-5 ಏಲಕ್ಕಿ ಕುಟ್ಟಿನ ಇದ್ರಾಗ ಹಾಕಿಬಿಟ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ನಾನು ಬೇಯಿಸ್ಕೊಂಬರ್ತೀನಿ. ಬನ್ನಿ, ನೀವು ಗೋಧಿ ಹಿಟ್ಟಾದರೂ ತೊಗೋಬೋದು, ಮೈದಾ ಹಿಟ್ಟಾದರೂ ತೊಗೋಬೋದು. ಇಲ್ಲ ಅಂದರೆ ಒಬ್ಬಟ್ಟು ಮಾಡೋಕ್ಕೆ ಚಿರೋಟಿ ರವೆ ಸಿಗುತ್ತೆ, ಅದನ್ನಾದರೂ ತೊಗೋಬೋದು. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ನಾವು 1-2-3 ಏಲಕ್ಕಿ ಕುಟ್ಟಿಬಿಟ್ಟು ನಾವು ಇದಕ್ಕೆ ಹಾಕೋಣ. ಹಾಕಿಬಿಟ್ಟು ಇನ್ನೊಂದು ನಿಮಿಷ ಇದನ್ನು ತಿರುಗಿಬಿಟ್ಟು ಇದನ್ನು ಆರಕ್ಕೆ ಬಿಡೋಣ. ಆರಿದ ನಂತರ ನಾನು ನಿಮಗೆ ರುಬ್ಬಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಎಷ್ಟು ಚೆನ್ನಾಗಿ ಗಟ್ಟಿಗಾಗಿದೆ. ಇವಾಗ ನಾವು ಇದನ್ನು ಒಂದು ಚಿಕ್ಕ ಜಾರ್ ತೊಗೋಬೇಕು. ತೊಗೊಂಬಿಟ್ಟು ನಾವು ಇದನ್ನು ರುಬ್ಕೊಂಬರೋಣ. ನಿಮ್ಮ ಮನೇಲಿ ಒಳಕಲ್ಲಿದ್ದರೂ ನೀವು ಒಳಕಲ್ಲಲ್ಲಿ ರುಬ್ಬೋದು, ಇಲ್ಲ ಅಂದರೆ ಈ ಥರ ಜಾರಲ್ಲಿ ರುಬ್ಕೊಂಬರ್ಬೋದು. ಇದನ್ನು ರುಬ್ಕೊಂಬಂದು ತೋರಿಸ್ತೀನಿ, ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ನಾವು ರುಬ್ಕೊಂಡಿದ್ದೀವಿ. ಈ ಥರ ನೈಸಾಗಿ ರುಬ್ಕೊಂಬರ್ಬೇಕು. ರುಬ್ಕೊಂಡ್ರೆ ಒಬ್ಬಟ್ಟು ಮಾತ್ರ ಸೂಪರಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದೇ ಥರ ನಾನು ಎಲ್ಲನೂ ರುಬ್ಕೊಂಬರ್ತೀನಿ, ಬನ್ನಿ. ಕಡಲೆಬೇಳೆ ಬೇಯಿದ್ರಾಗೆ ನಾವು ಒಂದು 3/4 kg ಅಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಬೇಕಂದರೆ ನೀವು ಅರ್ಧ kg ತೊಗೊಂಡ್ರೂ ನಡೆಯುತ್ತೆ. ಮಿಕ್ಕಿದ್ರೆ ಮತ್ತೆ ಪೂರಿ ಗೀರಿ ಮಕ್ಳಿಗೆ ಮಾಡಿಕೊಡ್ಬೋದಂತ ನಾನು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾವು ಕಲಿಸ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ನಾವು ಅರಿಶಿನ ಪುಡಿ ಹಾಕ್ಕೊಂಬಿಟ್ಟು ನಾವು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಕಲಸಿಡೋಣ. ಕಲಸಿಟ್ರೆ ಅದು ಬೇಳೆ ಎಲ್ಲ ಬೆಂದು ನಾವು ಹೂರಣ ಎಲ್ಲ ರೆಡಿ ಮಾಡೋದ್ರಾಗೆ ತುಂಬ ಚೆನ್ನಾಗಿ ಇದು ನೆಂದಿರುತ್ತೆ. ಈಸಿಯಾಗಿ ನಾವು ಒಬ್ಬಟ್ಟು ಮಾಡ್ಕೋಬೋದು. ನೀರು ಹಾಕ್ಕೊಂಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ನಾವು ತುಂಬ ಗಟ್ಟಿಯಾಗಿ ಚಪಾತಿ ಮಾಡೋರ ಥರ ಕಲಿಸ್ಬಾರ್ದು. ಸ್ವಲ್ಪ ಮೀಡಿಯಮಾಗಿ ಈ ಥರ ತೆಳ್ಳಗಿರಬೇಕು. ನೋಡಿ, ಹಿಂಗೆ ಹಿಡಿದ್ರೆ ಹಿಂಗೆ ಹಿಟ್ಟು ಬರಬೇಕು, ಅಂದ್ರೇ ಒಬ್ಬಟ್ಟು ಚೆನ್ನಾಗಿ ಬರೋದು. ಇವಾಗ ನಾನು ಒಂದು 2-4 ಸ್ಪೂನಷ್ಟು ನಾನು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಕಲಸಿ ಮುಚ್ಚಿಡ್ತೀನಿ. ನೋಡಿ, ಇವಾಗ ನೀಟಾಗಿ ಈ ಥರ ಮಾಡಿ ಮೇಲೆ ಎಣ್ಣೆ ಹಾಕಿಬಿಟ್ಟು ನಾವು ಕಲಸಿ ಒಂದು 20 ನಿಮಿಷ ನಾವು ಬೇಗ ಕಲಸಿ 1 ಅವರ್ ಆದರೂ ಪರವಾಗಿಲ್ಲ, ಅಷ್ಟೇ ಚೆನ್ನಾಗಾಗುತ್ತೆ. ನಿಮ್ಮ ಟೈಮ್ ಇಲ್ಲ ಅಂದರೆ ಒಂದು 10ರಿಂದ 15 ನಿಮಿಷ ನೀವು ಮುಚ್ಚಿಡ್ಬೋದು. ನೋಡಿ, ಈ ಥರ ನಾವು ರೆಡಿ ಮಾಡ್ಕೊಂಡು ಇದಕ್ಕೊಂದು ಮುಚ್ಚಿಡೋಣ. ಇದು ನೆನೆದ್ರಾಗೆ ನಾವು ಹೂರಣ ರೆಡಿ ಮಾಡ್ಕೊಂಬರೋಣ. ನೋಡಿ, ಹಿಟ್ಟು ರೆಡಿಯಾಗಿದೆ, ಹೂರಣನೂ ರೆಡಿಯಾಗಿದೆ. ಇವಾಗ ನಾವು ಒಬ್ಬಟ್ಟು ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಹೂರಣ ಈ ಥರ ರುಬ್ಕೊಂಡ್ರೆ ಸಾಕು. ಹಿಟ್ಟು ಅಷ್ಟೇ ನೋಡಿ, ಹಿಂಗೆ ಮೆತ್ತಗಿರಬೇಕು. ಮೆತ್ತಗಿದ್ರೆ ಮಾತ್ರ ಹೋಳಿಗೆ ಮಾತ್ರ ಸೂಪರಾಗಿ ಬರುತ್ತೆ. ಇವಾಗ ನಾನು ಹೋಳಿಗೆ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ, ಇಷ್ಟು ದಪ್ಪ ಉಂಡೆ ತೊಗೋಬೇಕು. ತೊಗೊಂಬಿಟ್ಟು ನಾವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಇದನ್ನು ಈ ಥರ ಅಗಲವಾಗಿ ಮಾಡ್ಕೋಬೇಕು. ಆ ಥರ ಬಂದಿಲ್ಲ ಅಂದರೆ ನೀವು ಈ ಥರನೂ ಮಾಡ್ಕೋಬೋದು. ನೋಡಿ, ಇಷ್ಟು ದಪ್ಪ ಹೂರಣ ತೊಗೊಂಬಿಟ್ಟು ನಾವಿಟ್ಟು
ಈ ಥರ ಮುಚ್ಕೊಂಡು ನೋಡಿ, ಬಟರ್ ಪೇಪರ್ ಆದರೂ ತೊಗೊಳ್ಳಿ, ಇಲ್ಲ ಹೋಳಿಗೆ ಮಣೆ ಅಂತ ಸಿಗ್ತಾವೆ ಅದಾದರೂ ತೊಗೊಳ್ಳಿ. ಇಲ್ಲ ಅಂದರೆ ಎಲ್ಲರ ಮನೇಲಿ ಸನ್ಪ್ಯೂರ್ ಎಣ್ಣೆ ಪ್ಯಾಕೆಟ್ ಇದ್ದೇ ಇರುತ್ತೆ. ಈ ಥರದೊಂದು ಪ್ಯಾಕೆಟ್ ತೊಗೊಂಡು ಒಬ್ಬಟ್ಟು ಮಾಡಿ ನೋಡಿ, ನೀವು ಸೂಪರಾಗಿರುತ್ತೆ. ನೀವು ಬೇಕಾದ್ರೆ ಕೈಲೇನೂ ತಟ್ಕೊಬೋದು ಬರಲಾರ್ದವರು, ಇಲ್ಲಾಂದರೆ ಈ ಥರ ಲಟ್ಟಣಿಗೆಲೆ ಇನ್ನೂ ಚೆನ್ನಾಗಿ ಬರುತ್ತೆ, ದೊಡ್ಡದಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಹಿಂಗೆ ನಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನಾವು ಇದನ್ನು ತಟ್ಕೊಬೋದು ನೋಡಿ. ಇವಾಗ ರೆಡಿಯಾಗಿದೆ. ಹಂಚು ಕಾಯಕ್ಕಿಟ್ಟಿದ್ದೀನಿ ನಾನು, ಹಂಚು ಮೇಲೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಹಂಚು ಕಾಯ್ದಿದೆ, ನಾನು ಒಬ್ಬಟ್ಟು ಇವಾಗ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನೀವು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಹಾಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ಒಂದೇ ಒಂದು ನಿಮಿಷ ಬಿಟ್ಟು ಇದು ನಾವು ತಿರುವಾಕೋಣ ನೋಡಿ. ಇವಾಗ ರೆಡಿಯಾಗಿದೆ, ನಾನು ತಿರುವಾಕ್ತಾಯಿದ್ದೀನಿ ನೋಡಿ. ಒಂದು ಸೈಡ್ ಬೇಯ್ದಾಯಿತು, ಇನ್ನೊಂದು ಸೈಡು ನಾನು ತಿರುವಾಕ್ತಾಯಿದ್ದೀನಿ. ಈ ಥರ ನೀವು 2 ಸತಿ ನೀವು ಈ ಥರ ತಿರುವಾಕ್ಕೊಂಡ್ಬಿಟ್ಟು ನೀವು ಒಬ್ಬಟ್ಟು ಮಾಡ್ಕೊಂಡು ತಿಂದು ನೋಡಿ, ಸೂಪರಾಗಿರುತ್ತೆ ನೋಡಿ. ಇವಾಗ ನಾವು ರೆಡಿಯಾಗಿದೆ, ತೆಗಿಯೋಣ. ನೀವು ಬೇಕಾದ್ರೆ ತೆಳ್ಳಗೂ ಮಾಡ್ಕೊಬೋದು, ದಪ್ಪ ಮಾಡ್ಕೊಬೋದು. ಬರಲಾರ್ದವರು ನೋಡ್ಕೊಂಡು ಮೀಡಿಯಮಾಗಿ ಈ ಥರದೊಂದು ಒಬ್ಬಟ್ಟು ಮಾಡ್ಕೊಂಡು ತಿನ್ನಿ. ಇವಾಗ ಇದೇ ಥರ ನಾನು ಎಲ್ಲನೂ ಮಾಡ್ಕೊಂಬರ್ತೀನಿ, ಬನ್ನಿ ನೋಡಿ. ಒಬ್ಬಟ್ಟು ರೆಡಿಯಾಗಿದೆ. ಈ ಥರ ನಾವು ತುಪ್ಪ ಹಾಕ್ಕೊಂಡು ತಿಂದ್ರೆ ಮಾತ್ರ ಸೂಪರಾಗಿರುತ್ತೆ. ಒಬ್ಬಟ್ಟು ಮಾಡಿದಾಗೆಲ್ಲ ನಾನು ಹಬ್ಬ ಇದ್ದಾಗೆಲ್ಲ ಈ ಥರ ನಾನು ಮಕ್ಕಳು ಮೊಮ್ಮಕ್ಕಳು ಮನೆಗೆಲ್ಲ ಬಂದಿರ್ತಾರೆ, ಅದಕ್ಕೋಸ್ಕರ ನಾನು ಈ ಥರದ್ದೆಲ್ಲ ಅಡುಗೆ ಮಾಡ್ತೀನಿ. ಒಬ್ಬಟ್ಟು ಜೊತೆಗೆ ನಾನು ಪಲಾವು, ಕಾಳುಗೊಜ್ಜು, ಬದ್ನೆಕಾಯಿ ಪಲ್ಯ ಈ ಥರ ಮಕ್ಳಿಗೆ ಕರೆದು ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಶಿವರಾತ್ರಿ ಉಪವಾಸ ಇರೋರಿಗೆಲ್ಲ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿ. ಹಬ್ಬದ ಊಟಕ್ಕೆ ರೆಡಿ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.